ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಲೇಟಾಗಿ ಕುಂತೀನಿ ಅಭ್ಯಾಸಕ್ಕೆ. ಜಲ್ದಿ ಕೊಡೋಕ್ಕಾಗಲಿಲ್ಲ. 2 ಗಂಟೆ ತನಕ ಕೆಲಸ ಎಲ್ಲ ಜಲ್ದಿ ಮುಗ್ದಿತ್ತು. ಆದ್ರೆ ಅಕ್ಷರ ಅಂದು ಫುಡ್ ಫೇರ್ ಇತ್ತು ಸ್ಕೂಲ್ ಒಳಗೆ. ಹಿಂಗಾಗಿ ಮುಂಜಾನೆನೂ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. ಫುಡ್ ಫೇರ್ ಸಲುವಾಗಿ ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡೋದಿತ್ತು. ಅದ್ರ ಜೊತೆಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರ ಸ್ಕೂಲಿಗೆಲ್ಲ ಹೋಗಿ ಬರ್ತನ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ. 3 ಗಂಟೆಯಿಂದ ಕುಂತೀನಿ. ಮೊದಲಿಗೆ ನಾನು ಒಂದು 10 ಪೇಜ್ ಸೈಕಾಲಜಿ ಓದಿ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಫ್ರೆಶ್ ಮೂಡ್ ಇದ್ದಾಗನೇ ಓದೋದು ಚಲೋ. ಸಂಜೆನಾಗೆಲ್ಲ ಹುಡುಗರು ಇರ್ತಾರೆ, ಈಗನೂ ಅದಾರ, ಬಟ್ ಸಂಜೆನಾಗ ಅವರು ನನ್ನ ಜೊತೆ ಕುಂತಿರ್ತಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತೈತಿ. ಅದಕ್ಕೋಸ್ಕರ ಈಗನೇ ಸೈಕಾಲಜಿ ಓದಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ನನಗೆ ಬೇರೆ ಸಬ್ಜೆಕ್ಟ್ಗಳು ಓದೋಕ್ಕೆ ಟೈಮ್ ಸಿಗ್ತೈತಿ. ಮತ್ತು 9 ಗಂಟೆಯಿಂದ ಮತ್ತು ಆನ್ಲೈನ್ ಲೈವ್ ಕ್ಲಾಸ್ ನೋಡ್ಕೋತೀನಿ. ಇನ್ನೊಂದು ಸ್ವಲ್ಪ ಸೈಕಾಲಜಿ ನೋಡ್ಕೋತೀನಿ. ಈಗ ಸೈಕಾಲಜಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ತಾರುಣ್ಯಾವಸ್ಥೆ ಮತ್ತು ಪಿಯಾಜೆಯವರ ಹಂತಗಳ ಬಗ್ಗೆ ಅಭ್ಯಾಸ ಮಾಡಿದೆ ಇವತ್ತು. ಅದ್ರ ಬಗ್ಗೆ ನೋಟ್ಸ್ ಕೂಡ ಮಾಡ್ಕೊಂಡಿನಿ. ಮಧ್ಯಾಹ್ನ 3ರಿಂದ 4 ಗಂಟೆ ಅಷ್ಟೇ ಮಾಡೋಕ್ಕಾಯಿತು, ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸಂಜೆಗೂ ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಸಂಜೆಗೆ 8 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಕೆಲಸ ಮುಗಿಸಿ ಈಗ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಇದೇ ನೋಡ್ರಿ, ನಾನು ಫಸ್ಟ್ TET ಓದಿರುವಂತಹ ಬುಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷಾ ಕೈಪಿಡಿ ಅಂತ ಐತಿ. ಇದು SMV ಗೋಲ್ಡ್ ಅವರ ಬುಕ್. ಇದ್ರೊಳಗೆ ಸೈಕಾಲಜಿ ಕೆಲವೊಂದು ಪೇಜಸ್ಗಳನ್ನು ತೋರಿಸ್ತೀನಿ. ಈಗ ಓದೋದಕ್ಕೂ ಆಗಿನ ಬುಕ್ಕಿಗೂ ಭಾಳ ಡಿಫ್ರೆನ್ಸ್ ಅನ್ನಿಸ್ತೈತಿ. ಈಗ ಫುಲ್ ಡೀಟೇಲಾಗಿ ಬಂದುಬಿಟ್ಟೈತಿ. ಸ್ವಲ್ಪ ಲೆಂಗ್ದಿ ಐತಿ ಮತ್ತು ಕ್ವಶನ್ಸ್ಗಳು ಕೂಡ ಭಾಳ ಆಳವಾಗಿ ಕೇಳ್ತಾರೆ. ಸೈಕಾಲಜಿ ಒಂದೇ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳಲ್ಲಿನೂ ಕೂಡ ಆಳವಾದ ಅಧ್ಯಯನ ಮಾಡ್ಬೇಕು ನಾವೀಗ. ಈ ಬುಕ್ ನಡೆಯಂಗಿಲ್ಲ ಈ ಸದ್ಯಕ್ಕೆ. ಅದಕ್ಕೋಸ್ಕರ ನಾನು ವಾಮದೇವ್ ಅವ್ರ ಬುಕ್ಕ ಸೈಕಾಲಜಿಗೆ ಯೂಸ್ ಮಾಡಾಕ್ತೀನಿ. ಅದ್ರ ಜೊತೆಗೆ ಕೆಲವೊಂದು ವಿಡಿಯೋಸ್ಗಳನ್ನು ಕೂಡ ನೋಡ್ತೀನಿ. ಈ ಸದ್ಯಕ್ಕೆ ಈ ವಾಮದೇವ್ ಅವ್ರ ಪುಸ್ತಕದ ಜೊತೆಗೆ ನಾನು SR ಎಜುಕೇಷನ್ ಅವ್ರದ್ದು ಆನ್ಲೈನ್ ಕ್ಲಾಸಸ್ನು ನೋಡ್ಕೋತೀನಿ ಮತ್ತು ಆನ್ಲೈನ್ ಲೈವ್ ಕ್ಲಾಸಸ್ ನೋಡ್ಕೋತೀನಿ. ಇಲ್ಲ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೂಡ ನಾನು ನೋಡ್ತಿರ್ತೀನಿ. ಎರಡು ಹೆಚ್ಚಾನೆಚ್ಚು ಲೈವನ್ನೇ ತೊಗೊತೀನಿ ಕ್ಲಾಸ. ಅವ್ರದ್ದು ಅಲ್ಲಿ ಏನು ಅವರಿಗೆ ಪೇಯ್ಡ್ ಮಾಡಬೇಕಂತಿಲ್ಲ, ಫ್ರೀಯಾಗಿಯೇ ಕ್ಲಾಸ್ ಹೇಳ್ತಾರೆ. ಅವರು ಭಾಳ ಚೆಂದ ಹೇಳ್ಕೊಡ್ತಾರೆ. ನನಗಂತೂ ಕ್ಲಾಸ್ಗಳು ತುಂಬಾ ಇಷ್ಟ ಆಗ್ತಾವೆ ಅವ್ರದ್ದು. ಅದ್ರ ಜೊತೆಗೆ ಇನ್ನೂ ಹೋದ TETಗೆ ಅದು ನಾನು ಓದಿದ್ದು ಅಂತಂದ್ರೆ ಸಾಧನಾ ಅಕಾಡೆಮಿ ಅವ್ರದ್ದು ಸ್ವಲ್ಪ ಕೆಲವೊಂದು ಟಾಪಿಕ್ಸ್ಗಳ ಮೇಲೆ ಕ್ಲಾಸ್ಗಳನ್ನು ಕೇಳ್ತಿದ್ದೆ. ಕೆಲವೊಂದು ಎಕ್ಯುರೇಟ್ ಟಾಪಿಕ್ಸ್ಗಳ ಮೇಲೆ ಅವ್ರ ವಿಡಿಯೋಸ್ಗಳನ್ನು ನೋಡೀನಿ. ಅದ್ರ ಜೊತೆಗೆ ನವಚೈತನ್ಯದವ್ರದ್ದು ಕೂಡ ನೋಡ್ತಿದ್ದೆ. ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನವಚೈತನ್ಯ ಚಾನಲಿಂದನೂ ಕೂಡ ನೋಡೀನಿ. ಈ TETಗೆ ಮಾತ್ರ ವಾಮದೇವ್ ಅವ್ರ ಪುಸ್ತಕ ಈಗ ಸ್ಟಾರ್ಟ್ ಮಾಡೀನಿ. ನೋಡೋಣ ಮುಂದೆ ಟೈಮ್ ಸಿಕ್ಕಂಗೆ ವಿಡಿಯೋಸ್ಗಳನ್ನು ನೋಡ್ಕೋತಾ ಮತ್ತು ನಾವು ಜಾಸ್ತಿ ಕ್ವಶನ್ ಆನ್ಸರ್ಗಳನ್ನೇ ನಾವು ಬಿಡಿಸ್ತಾ ಹೋಗಬೇಕು. ಅಂದ್ರೆ ಪ್ರಾಬ್ಲಮ್ಸ್ ಯಾವ ರೀತಿ ಬರ್ತಾವೆ ಅನ್ನೋದು ನಮಗೆ ಗೊತ್ತಾಗ್ತೈತೆ. ಕ್ವಶನ್ಸ್ ಯಾವ ರೀತಿ ಬರ್ತಾವೆ, ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು. ಮತ್ತು ಒಂದು ಟಾಪಿಕ್ ಆದಮೇಲೆ ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ಎಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಅಷ್ಟು ನಮಗೆ ಯೂಸ್ ಆಗ್ತೈತಿ. ಇವತ್ತು ಮಧ್ಯಾಹ್ನ ಜಾಸ್ತಿ ಕೂಡೋಕ್ಕಾಗಲಿಲ್ಲ. ಇನ್ನೊಂದು ಸ್ವಲ್ಪ ಸೈಕಾಲಜಿನೇ ನೋಡ್ಕೊಂಡ್ರಾಯ್ತು ಅಂಥೇಳಿ ನೋಡ್ಕೋತಾ ಕುಂತೀನಿ. ಇವತ್ತು ಮ್ಯಾಥ್ಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳೋದಿತ್ತು ಸೈಕಾಲಜಿ, ಅದಕ್ಕೋಸ್ಕರ ಸೈಕಾಲಜಿನೇ ತೊಗೊಂಡಿನಿ. ನೋಡಿರಿ, ಬ್ರೂನರ್ ಅವ್ರದ್ದು ನೋಟ್ಸ್ ಮಾಡ್ಕೊಳಕ್ತಿದೆ. ಅದ್ರ ಜೊತೆಗೆ SR ಎಜುಕೇಷನ್ದವ್ರದ್ದು ಲೈವ್ ಕ್ಲಾಸ್ ಸ್ಟಾರ್ಟ್ ಆಯಿತು. 9 ಗಂಟೆಗೇ ಸ್ಟಾರ್ಟ್ ಆಯಿತು ಇವತ್ತು ಶಾರ್ಪ್ಲಿ. ಹೀಗಾಗಿ ವಿಡಿಯೋ ನೋಡ್ಕೋತಾ ಕುಂತೀನಿ.
ಅದಾದಮೇಲೆ ಈಗ ನಾನು ಎಸ್ ಆರ್ ಎಜುಕೇಷನ್ದವರ ಲೈವ್ ಕ್ಲಾಸ್ ಮುಗಿದಾದ್ಮೇಲೆ 10ಕ್ಕೆ 10 ನಿಮಿಷ ಏನೋ ಕಡಿಮೆ ಇತ್ತು. ಆವಾಗ ನಾನು ಮ್ಯಾಥ್ಸ್ ಸ್ಟಾರ್ಟ್ ಮಾಡೀನಿ. ನಡುವೆ ಒಂದು ಸ್ವಲ್ಪ 10 ನಿಮಿಷ ಗ್ಯಾಪ್ ತೊಗೊಂಡು ಮ್ಯಾಥ್ಸ್ ಸ್ಟಾರ್ಟ್ ಮಾಡೀನಿ. ಮ್ಯಾಥ್ಸ್ ಆ್ಯಪ್ ಒಳಗೆ ಡೌನ್ಲೋಡ್ ಮಾಡಿಕೊಂಡು 6th ಸ್ಟ್ಯಾಂಡರ್ಡ್ ಹಿಡಿದು ಸ್ಟಾರ್ಟ್ ಮಾಡಾಕ್ತೀನಿ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ ನೋಡಿರಿ. 1ನೇ ಪಾಠದಲ್ಲಿ ಅಷ್ಟೊಂದೇನು ಪಾಯಿಂಟ್ಸ್ಗಳಿಲ್ಲ, ಜಸ್ಟ್ ರೀಡ್ ಮಾಡಿ ಬಿಟ್ಬಿಡ್ರಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ. ಬೇಕಿದ್ರೆ ನೀವು ಎಕ್ಸಸೈಸ್ ಬಿಡಿಸ್ಬೋದು, ಈಸಿ ಅದಾವು. ಸೆಕೆಂಡ್ ಲೆಸನ್ನೇ ಸ್ವಲ್ಪ ನೀವು ಡಿಟೇಲಾಗಿ ಓದಿ ಬರಿಬೇಕಾಗ್ತೈತಿ. ಸಹವರ್ತನೀಯ, ಪರಿವರ್ತನೀಯ, ಸ್ವಾಭಾವಿಕ ಸಂಖ್ಯೆಗಳಂದ್ರೇನು, ಪೂರ್ಣ ಸಂಖ್ಯೆಗಳು ಅಂದರೆ ಯಾವ್ಯಾವ ಬರ್ತಾವು, ಇವೆಲ್ಲ ಡಿಟೇಲಾಗಿ ನೀವು ಒಂದು ಸರ್ತಿ ನೀಟಾಗಿ ನೋಟ್ ಮಾಡಿ ಇಟ್ಕೋಬೇಕು. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 ಎಟ್ಸಿಟ್ರಾ. ಮತ್ತು ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂದ್ರೆ ನ್ಯಾಚುರಲ್ ನಂಬರ್ಸ್ ಪ್ಲಸ್ ಝೀರೋವನ್ನು ಆ್ಯಡ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮದು ಹೋಲ್ ನಂಬರ್ಸ್ ಬರ್ತದೆ ಅದರೊಳಗೆ. ಇದ್ರ ಮೇಲೆ ಹೇಳಿಕೆ ರೂಪದಲ್ಲಿ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ. ಅದು ಅಭ್ಯಾಸದಲ್ಲೂ ಕೂಡ ಕೊಟ್ಟಾರ, ಪಾಠದ ಹಿಂದಿನ ಅಭ್ಯಾಸದಲ್ಲೂ ಕೂಡ ಕೊಟ್ಟಾರ. ನಾನು ಒಂದು ಸರ್ತಿ ಅದ್ರ ಮೇಲೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಒಂದು ಪೇಪರ್ ಒಳಗೆ ಬರೆದು ನೀಟಾಗಿ ಬರೆದು ತೋರಿಸ್ತೀನಿ. ಅದು ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಮತ್ತು ಹೇಳಿಕೆ ರೂಪದಲ್ಲಿ ಅವು ಕೇಳ್ತಾರೆ ಅವಕ್ಕನ್ನ. ನ್ಯಾಚುರಲ್ ನಂಬರ್ಸ ಮತ್ತು ಹೋಲ್ ನಂಬರ್ಸ್ ಬಗ್ಗೆ ಮತ್ತು ಸಹವರ್ತನೀಯ ಮತ್ತು ಸಂಕಲದ ಸಹವರ್ತನೀಯ ನಿಯಮ, ಆವೃತ್ತ ನಿಯಮ, ಈ ರೀತಿ ಎಲ್ಲ ಅದಾವು. ಈ ಟಾಪಿಕ್ಸ್ನಾಗ ಭಾಳ ಇಂಪಾರ್ಟೆಂಟ್ ಐತಿ, ಒಂದು ಸರ್ತಿ ನೋಡ್ಕೋಬೇಕು. ಮ್ಯಾಥ್ಸ್ ಒಮ್ಮೆಲೆ ಪ್ರಾಬ್ಲಮ್ಸ್ ಬಿಡಿಸ್ಬೇಕು ಅಂತಂದ್ರೆ ಆಗಂಗಿಲ್ಲ. ಆನ್ಲೈನ್ ಕ್ಲಾಸಸ್ ತೊಗೊಂಡು ಒಮ್ಮೆಲೆ ಪ್ರಾಬ್ಲಮ್ಸ್ ಬಿಡಿಸಿದ್ರೆ ಆಗಂಗಿಲ್ಲ. ಮೊದಲಿಗೆ ನಾವು ಪುಸ್ತಕಗಳನ್ನು ಸ್ಟಡಿ ಮಾಡ್ಕೊಳ್ಳೋಣ. ಅದಾದಮೇಲೆ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡ್ವಿ ಅಂತಂದರೆ ಈಸಿಯಾಗಿ ಬಿಡ್ಸೋಕ್ಕೆ ಬರ್ತೈತಿ. ಮತ್ತು ಅವರು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾರಲ್ಲ, ಅದನ್ನು ನಾವು ಫಾಲೋ ಮಾಡಬೇಕು. ಡೀಟೇಲಾಗಿ ಲೆಕ್ಕ ಮಾಡ್ತೀನಿ ಅಂದರೆ ಟೈಮ್ ಸಿಗಲ್ಲ. ಅಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಪಟ್ ಆನ್ಸರ್ಗಳನ್ನು ನಾವು ಕಂಡು ಹಿಡಿಬೇಕಾಗ್ತೈತಿ. ಇದರೊಳಗೆ ಸ್ವಲ್ಪ ಥಿಯರಿ ಐತೆ ನೋಡ್ರಿ. ಪೂರ್ಣ ಸಂಖ್ಯೆಗಳು ಒಳಗೆ ಮತ್ತು ಸಂಖ್ಯೆಗಳೊಂದಿಗೆ ಆಟ ಎರಡೂ ಪಾಠದಲ್ಲಿ ಕೂಡ ಸ್ವಲ್ಪ ಥಿಯರಿ ಐತಿ, ನೀವು ಓದ್ಕೋಬೇಕಾಗ್ತೈತಿ. ಮತ್ತು ಅದೇ ನಾನು ಹೇಳಿದ್ನೆಲ್ಲ, ಪಾಠದ ಕೊನೆಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ಯಾರ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ರೀತಿಯಾಗಿ 8ರಿಂದ 10:30 ತನಕ ರಾತ್ರಿ ಟೈಮಲ್ಲಿ ಅಭ್ಯಾಸ ಮಾಡಿದೆ. ಫಸ್ಟಿಗೆ ಸೈಕಾಲಜಿ ಓದ್ಕೊಂಡೆ, ಆಮೇಲೆ ಆನ್ಲೈನ್ ಕ್ಲಾಸ್ ಲೈವ್ ಕ್ಲಾಸ್ ಕೇಳೀನಿ. ಅದಾದಮೇಲೆ ಮ್ಯಾಥ್ಸ್ ಇವತ್ತು ಸ್ಟಾರ್ಟ್ ಮಾಡೀನಿ. ಮಧ್ಯಾಹ್ನ 1 ಗಂಟೆ ಅಭ್ಯಾಸ ಆಗಿತ್ತು ಮತ್ತು ಈಗ 8ರಿಂದ 10:30 ತನಕ ಆಗೈತಿ. ಈಗ ಸ್ವಲ್ಪ ಊಟಕ್ಕದು ಬಂದಿರ್ತಾರೆ, ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಮತ್ತು ನೈಟಲ್ಲಿ ಕೂತ್ಕೊಂಡಿನಿ ನೋಡ್ರಿ. ಈಗ ಇದೆಲ್ಲ ಕವರ್ ಮಾಡ್ಕೊಂಡಿದ್ದು 10 ಗಂಟೆಗೆ ಏನು ತೊಗೊಂಡಿದ್ನೆಲ್ಲ ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದೆ 10 ಗಂಟೆಗೆ. ಅದಾದಮೇಲೆ ಇಷ್ಟು ನಾನು ಹಿಂದಿನ ಪೇಜಲ್ಲೂ ಕೂಡ ಬರ್ಕೊಂಡಿನಿ. ಸ್ವಾಭಾವಿಕ ಸಂಖ್ಯೆಗಳಿಂದ ಪ್ರಾರಂಭ ಮಾಡೀನಿ. 1ನೇ ಪಾಠದೊಳಗೆ ಯಾವ ಪಾಯಿಂಟ್ಸ್ ಇಲ್ಲ, 2ನೇ ಪಾಠದೊಳಗೆ ಅದಾವು. ಅದಾದಮೇಲೆ ನೆಕ್ಸ್ಟ್ 3ನೇ ಪಾಠನೂ ಕೂಡ ಭಾಳ ಇಂಪಾರ್ಟೆಂಟ್ ಐತಿ. 3ನೇ ಪಾಠನೂ ಕೂಡ ಮುಗಿಸಿನಿ. ಈಗ ಟೋಟಲಿ 3 ಪಾಠ ಮುಗ್ದವು. 2ನೇ ಪಾಠ ಏನು ಪೂರ್ಣ ಸಂಖ್ಯೆಗಳು ಅಂತ ಐತಲ್ಲ, ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ಯಾರ ಆಲ್ರೆಡಿ TET ಒಳಗೆ. ಅದನ್ನು ಕೂಡ ಒಂದು ಸರ್ತಿ ನೋಡೋಣ. ಅದ್ರ ಬಗ್ಗೆ ಸಿಕ್ತು ಕ್ವೆಶನ್ ಪೇಪರ್ ಅಂತಂದ್ರೆ ಫೋಟೋ ಶೇರ್ ಮಾಡಿರ್ತೀನಿ. ಮತ್ತು ನೀವು ಕೂಡ ಮ್ಯಾಥ್ಸ್ಗಾಗಿ ಯಾವ ಬುಕ್ಸ್ಗಳನ್ನು ಯೂಸ್ ಮಾಡಾಕ್ತೀರಿ ಮತ್ತು ಮ್ಯಾಥ್ಸ್ಗಾಗಿ ಯಾವ ನೀವು ವಿಡಿಯೋಸ್ಗಳನ್ನು ರೆಫರ್ ಮಾಡಾಕ್ತೀರಿ ಅನ್ನೋದನ್ನು ಕೂಡ ನನಗೆ ತಿಳಿಸ್ರಿ. ನನಗೂ ಕೂಡ ಹೆಲ್ಪ್ ಆಗ್ತೈತಿ. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಡಿಯೋಸ್ಗಳನ್ನು 2022 ನೋಡ್ತಿದ್ದೆ ಮ್ಯಾಥ್ಸ್ಗಾಗಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನಾನು ಹಾಕುವಂತಹ ಈ ಸ್ಟಡಿ ವ್ಲಾಗ್ಗಳು ನಿಮಗೆಲ್ಲ ಮೋಟಿವೇಟ್ ಮಾಡ್ತಾವು ಅಂದ್ಕೊಂಡು ಹಾಕ್ಲಾಗ್ತೀನಿ. ಏನಾದರೂ ಕಮೆಂಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. 11:30ರಿಂದ 12:30 ಪೌಣೆ 1 ತನಕ ಕುಂತಿದ್ದೆ ಲೇಟ್ ನೈಟ್. 6ನೇ ಕ್ಲಾಸಿಂದು ಟೋಟಲಿ 3 ಚಾಪ್ಟರ್ಸ್ ಮುಗ್ದು ಇವತ್ತಿಗೆ. ಇವತ್ತಿನ ಅಭ್ಯಾಸ 4.5 ತಾಸು ಆಯ್ತು ನೋಡ್ರಿ. ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು, ಆದ್ರೆ ಅಕ್ಷನ್ ಸ್ಕೂಲಿಗೆ ಹೋಗಿದ್ದರಿಂದ ಸ್ವಲ್ಪ ಟೈಮ್ ಉಳಿಲಿಲ್ಲ ನನಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಗೃಹಿಣಿಯರಿಗೆಲ್ಲ ಇದೆಲ್ಲ ಯೂಸ್ ಆಗ್ತದೆ, ಈ ವಿಡಿಯೋಸ್ಗಳು ಮೋಟಿವೇಟ್ ಆಗ್ತಾವೆ ಅಂತೇಳಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್
ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.